ಭೇಟಿಯಾಗಿದ್ದು ನಿಜ ಅಂತ ಧನಂಜಯ್ ಕುಮಾರ್ ಒಪ್ಕೊಂಡಿದ್ದಾರೆ. ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರನ್ನ ಭೇಟಿಯಾಗಿದ್ದು ನಿಜ ಅಂತ ಬಿಜೆಪಿ ನಾಯಕ ಧನಂಜಯ್ ಕುಮಾರ್ ಅವರು ಒಪ್ಪಿಕೊಂಡಿದ್ದಾರೆ. ಆಚಾರ್ಯ ಅವರ ಜೊತೆಗೂಡಿ ಸಂತೋಷ್ ಹೆಗ್ಡೆ ಅವರನ್ನ ನಾನು ಭೇಟಿಯಾಗಿದ್ದೆ ಅನ್ನೋ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಆದರೆ ವೈಯಕ್ತಿಕ ವಿಚಾರಕ್ಕಾಗಿ ಸಂತೋಷ್ ಹೆಗ್ಡೆ ಅವರನ್ನ ಭೇಟಿ ಮಾಡಿದ್ದೆ, ಇದಕ್ಕೆ ಯಾವುದೇ ರೀತಿಯಾದಂತಹ ಬಣ್ಣ ಹಚ್ಚೋದು ಬೇಡ ಅನ್ನುವಂತಹ ಮಾತನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಇವೆಲ್ಲವೂ ಕೂಡ ಪ್ರತಿಪಕ್ಷಗಳ ಕುತಂತ್ರ, ಯಾವುದೇ ರೀತಿಯ ಒತ್ತಡ ಇಲ್ಲ ಲೋಕಾಯುಕ್ತರ ಮೇಲೆ ಅನ್ನುವಂತಹ ಮಾತನ್ನ ಕೂಡ ಧನಂಜಯ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದರಿಂದ. ಅರವಿಂದ್, ಸಂತೋಷ್ ಹೆಗ್ಡೆ ಅವರನ್ನ ಭೇಟಿಯಾಗಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ ಧನಂಜಯ್ ಕುಮಾರ್. ಯಾಕಾಗಿ ಭೇಟಿಯಾಗಿದ್ದು, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಸೌಮ್ಯ, ಏನಂತಂದ್ರೆ ಕೆಲ ದಿನಗಳ ಹಿಂದೆಷ್ಟೇ ಲೋಕಾಯುಕ್ತರು ಏನು ಧನಂಜಯ್ ಕುಮಾರ್ ಅವರು ನನ್ನ ಮೇಲೆ ಪ್ರಭಾವ ಬೀರಲು ಬಂದಿದ್ರು ಅಂತ ಹೇಳಿ ಏನು ಹೇಳಿಕೆಯನ್ನ ಕೊಟ್ಟಿದ್ರು, ಅದಕ್ಕೆ ಇವತ್ತು ಧನಂಜಯ್ ಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಏನಂತಂದ್ರೆ, ನಾನು ಎಸ್ ಆಚಾರ್ಯ ಅವರೇನು ಸಚಿವರಿದ್ದಾರೆ, VS ಆಚಾರ್ಯ ಹಾಗೂ ನಾನು ಲೋಕಾಯುಕ್ತರನ್ನ ಅವ್ರ ಮನೆಯಲ್ಲಿ ಭೇಟಿಯಾಗಿದ್ದು ನಿಜ. ಆದ್ರೆ ಇದಕ್ಕೆ ಈ ಭೇಟಿ ಆದ ವೇಳೆ ಯಾವುದೇ ರಾಜಕೀಯವಾಗಿ ಯಾವುದೇ ಚರ್ಚೆ ಆಗಿಲ್ಲ. ನನ್ನ ವೈಯಕ್ತಿಕ ಒಂದು ಕೆಲಸದ ನಿಮಿತ್ತ ಅವರನ್ನ ಭೇಟಿಯಾಗಿದ್ದೆ. ನನ್ನ ಮನೆಯ ಮುಂದೆ ಒಂದು ಏನು ಸೈಟ್ ಇತ್ತು, ಆ ಸೈಟ್ ನಲ್ಲಿ ನನಗೆ ಸರ್ಕಾರಿ ವಾಹನ ನಿಲ್ಲಿಸಲು ಅನುಮತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕುರಿತು ನಾನು ಅವರನ್ನ ಭೇಟಿಯಾಗಿದ್ದೆ ಹೊರತು ಯಾವುದೇ ರಾಜಕೀಯವಾಗ್ಲಿ ಅಥವಾ CM ಅವರ ಬಗ್ಗೆ ಆಗ್ಲಿ ಯಾವುದೇ ರಾಜಕೀಯವಾಗಿ ಅವ್ರ ಮೇಲೆ ಪ್ರಭಾವ ಬೀರಲು ನಾನು ತೆರಳಿರಲಿಲ್ಲ. ಹೀಗಾಗಿ ಇದೆಲ್ಲವೂ ಕೂಡ ಕಪೋಲ ಕಲ್ಪಿತ. ಮತ್ತೆ ಪ್ರತಿಪಕ್ಷದವರು ಏನಿದ್ದಾರೆ, JDS ಹಾಗೂ ಕಾಂಗ್ರೆಸ್ನವರು ಸರ್ಕಾರವನ್ನ ಅಭದ್ರಗೊಳಿಸಲು ಲೋಕಾಯುಕ್ತರನ್ನ ಈಗ ಬಳಸಿಕೊಳ್ತಿದ್ದಾರೆ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಓಕೆ ಅರವಿಂದ್, ಇದ್ರ ಬಗ್ಗೆ ಸಂತೋಷ್ ಹೆಗ್ಡೆ ಅವರು ಏನಾದ್ರು ಹೇಳಿದಾರಾ? ಹೇಗೆ ಧನಂಜಯ್ ಕುಮಾರ್ ಅವರು ಹೇಳ್ತಾ ಇರೋದು ನಿಜ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಲೋಕಾಯುಕ್ತ ಹೆಗ್ಡೆ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದ್ರೆ ಮೊನ್ನೆ ನೀಡಿದ ಹೇಳಿಕೆಗೆ ಇವತ್ತು ಧನಂಜಯ್ ಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅಂತಂದ್ರೆ, ನಾನು ಭೇಟಿಯಾಗಿದ್ದು ನಿಜ ಅನ್ನೋದು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ಭೇಟಿಯ ವೇಳೆ ನಡೆದಿದ್ದು ಚರ್ಚೆನೇ ಬೇರೆ, ಹೀಗಾಗಿ ಯಾವುದೇ ರೀತಿಯ ಪ್ರಭಾವವನ್ನ ಬೀರಿಲ್ಲ ಅಂತ ಹೇಳಿ ಇವರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ಪ್ರಭಾವ ಬೀರಲು ಬಂದಿದ್ರು ಅನ್ನೋದನ್ನ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ. ಆದ್ರೆ ಭೇಟಿ ವೇಳೆ ಯಾವ ಚರ್ಚೆ ನಡೆದಿದೆ ಅನ್ನೋದನ್ನ ಕೂಡ ಇವರು ಸ್ಪಷ್ಟಪಡಿಸಿಲ್ಲ. ಆದ್ರೆ ಇವರು ಹೇಳ್ತಿರೋ ಪ್ರಕಾರ ರಾಜಕೀಯವಾಗಿ ಯಾವುದೇ ಚರ್ಚೆಗಳು ನಡೆದಿಲ್ಲ. ಖಾಸಗಿ ಕೆಲಸದ ನಿಮಿತ್ತ ನಾನು ಅವರನ್ನ ಭೇಟಿಯಾಗಿದ್ದೆ ಹೊರತು ರಾಜಕೀಯವಾಗಿ ಆಗ್ಲಿ ಅಥವಾ ಪ್ರಭಾವ ಬೀರೋದಾಗ್ಲಿ, ಯಾರ ಹೆಸರನ್ನು ಸೇರಿಸಬೇಕು ಯಾರ ಹೆಸರನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ನಡೆದಿಲ್ಲ. ಸರ್ಕಾರ ಏನು ಸುಭದ್ರವಾಗಿ ನಡೀತಾ ಇದೆ, ಈ ಸುಭದ್ರ ಸರ್ಕಾರವನ್ನ ಕೆಡವ ದುರುದ್ದೇಶದಿಂದಲೇ ಪ್ರತಿಪಕ್ಷಗಳು ಈ ರೀತಿ ಕುತಂತ್ರವನ್ನ ಹೂಡಿವೆ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಏನಿದ್ದಾರೆ, ಅವರ ತಂದೆಯವರು ಕೂಡ ಬಿಜೆಪಿ ಹಿರಿಯ ನಾಯಕರಾಗಿದ್ರು, ಬಿಜೆಪಿಯಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿದ್ರು, ಒಮ್ಮೆ ಸಂಸದರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಲೋಕಾಯುಕ್ತರ ಮೇಲೆ ಮತ್ತೆ ನ್ಯಾಯಾಂಗದ ಮೇಲೆ ನನಗೆ ಗೌರವವಿದೆ. ಒಂದು ವೇಳೆ ನಾನು ಅವರನ್ನ ಭೇಟಿಯಾಗಿ ರಾಜಕೀಯವಾಗಿ ಏನಾದರೂ ಮಾತಾಡಿದ್ರೆ ಅಥವಾ ಯಾವುದಾದ್ರೂ ಪ್ರಭಾವ ಬೀರಲು ನಾನು ಪ್ರಯತ್ನಿಸಿದ್ರೆ, ಅವರ ಹತ್ತಿರ ದಾಖಲೆಗಳಿದ್ರೆ ಸಂಪೂರ್ಣವಾಗಿ ನಾನು ತನಿಖೆಗೆ ಸಿದ್ಧನಿದ್ದೇನೆ. ಯಾವುದೇ ಕ್ರಮವನ್ನ ಕೈಗೊಳ್ಳಬಹುದು. ಅವ್ರು ಯಾವುದೇ ಕ್ರಮವನ್ನು ಕೈಗೊಂಡ್ರು ಕೂಡ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಸೌಮ್ಯ, ಓಕೆ ಅರವಿಂದ್, ಧನಂಜಯ್ ಕುಮಾರ್ ಅವರು ಹೇಳಿರೋ ಪ್ರಕಾರ ಆಚಾರ್ಯ ಅವರ ಜೊತೆಗೂಡಿ ನಾನು ಸಂತೋಷ್ ಹೆಗ್ಡೆ ಅವ್ರನ್ನ ಭೇಟಿಯಾಗಿದ್ದೆ ಅಂತ. ಇಷ್ಟು ಚಿಕ್ಕ ಕಾರಣಕ್ಕಾಗಿ ಇವರು ಸಂತೋಷ್ ಹೆಗ್ಡೆ ಅವ್ರನ್ನ ಭೇಟಿಯಾಗಿದ್ದೆ, ಅದಲ್ಲಿ ಆಚಾರ್ಯ ಅವ್ರನ್ನು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಏನಿರ್ಬೋದು? ಆಚಾರ್ಯ ಅವ್ರು ಏನಾದ್ರು ಹೇಳಿದಾರಾ ಇದ್ರ ಬಗ್ಗೆ? ಆಚಾರ್ಯ ಅವರು ಕೂಡ ಹಿಂದೆ ಸ್ಪಷ್ಟಪಡಿಸಿದ್ರಂತೆ. ಏನಂತಂದ್ರೆ, ನಾನು ಯಾವುದೇ ರಾಜಕೀಯವಾಗಿ ಪ್ರಭಾವ ಬೀರಿಲ್ಲ ಅಂತ ಕೂಡ ಹೇಳಿದ್ರು. ಆದ್ರೆ ಧನಂಜಯ್ ಕುಮಾರ್ ಅವರು ನನ್ನ ವೈಯಕ್ತಿಕ ಖಾಸಗಿ ಕೆಲಸದ ನಿಮಿತ್ತ ಹಿರಿಯ ಸಚಿವರಾದಂತ ಆಚಾರ್ಯ ಅವರನ್ನು ಕೂಡ ಕರ್ಕೊಂಡು ಹೋಗಿದೆ. ಯಾಕಂದ್ರೆ
ನನ್ನ ಮನೆ ಮುಂದೆ ಏನೋ ಒಂದು ಸಿಎ ಸೈಟ್ ಇತ್ತು. ಆ ಸೈಟಿನ ವಿಷಯಕ್ಕೆ ಕುರಿತಂತೆ ಲೋಕಾಯುಕ್ತರಲ್ಲಿ ನನ್ನ ವಿರುದ್ಧ ಕೆಲವಷ್ಟು ಜನ ದೂರನ್ನು ಕೂಡ ದಾಖಲಿಸಿದ್ರು. ಹೀಗಾಗಿ ಲೋಕಾಯುಕ್ತರನ್ನ ಅವರ ಕಚೇರಿಯಲ್ಲೂ ಭೇಟಿಯಾಗಿದ್ದೆ, ಮತ್ತೆ ಅವರ ಮನೆಯಲ್ಲೂ ಕೂಡ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಭೇಟಿಯಾಗಿದ್ದೆ. ಅದು ಅನೌಪಚಾರಿಕ ಭೇಟಿ. ಹೀಗಾಗಿ ಯಾವುದೇ ಬಣ್ಣವನ್ನ ಕಟ್ಟಬೇಕಾಗಿಲ್ಲ. ಪ್ರತಿಪಕ್ಷಗಳೇ ಇದಕ್ಕೆ ಬಣ್ಣ ಕಟ್ಟಿ ಹೊಸ ರೂಪ ಕೊಡ್ತಿದೆ, ಅಭದ್ರಗೊಳಿಸಲು ಯತ್ನ ನಡೆಸ್ತಿದೆ, ನನ್ನ ಮೇಲೆ ಗೂಬೆ ಕೂರಿಸುವ ಯಂತ್ರ ಇದು ಅಂತ ಹೇಳಿದ್ದಾರೆ ಶ್ವೇತಾ. ಓಕೆ, ಧನ್ಯವಾದಗಳು ಅರವಿಂದ್ ಬಿರಾದರ್ ನಿಮ್ಮೆಲ್ಲ ಮಾಹಿತಿಗಾಗಿ.